ಈಗ ನೀವು ಯಾವ ಕಡೆ ನೋಡಿದ್ರೂ ಸೊ ಎಲ್ಲರೂ ಏನಾದರೂ ಒಂದು ವಿಷಯನ ಮಾತಾಡ್ತಾ ಇದ್ದಾರೆ. ನೀವೊಂದು ಡಾಕ್ಟರ್ ಆಗಿದ್ದೀರಾ ಅಂದರೆ ಸೊ ನೀವು ನಿಮ್ಮ ಒಂದು ಪ್ರೊಫೆಷನ್ ಬಗ್ಗೆ ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದ್ರಿಂದ ನಿಮ್ಮ ಒಂದು ಸ್ಟೇಟಸ್ನ ಇನ್ಕ್ರೀಸ್ ಮಾಡ್ಕೊಬೋದು, ನಿಮ್ಮ ಒಂದು ಬ್ರ್ಯಾಂಡ್ ಪರ್ಸ್ನಲ್ ಆಗಿರೋ ಒಂದು ಬ್ರ್ಯಾಂಡ್ನ ಇನ್ಕ್ರೀಸ್ ಮಾಡ್ಕೊಬೋದು. ಸೊ ಈಗ ನೀವು ಒಂದು ಆ್ಯಕ್ಟರ್ ಆಗಿದ್ದೀರಾ ಅಂದರೆ ಸೊ ನೀವು ನಿಮ್ಮ ಒಂದು ಪ್ರೆಸೆನ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪಬ್ಲಿಷ್ ಮಾಡಿಕೊಂಡೇ ಹೋದರೆ ಸೊ ಅದರಲ್ಲಿಂದ ಜಾಸ್ತಿ ಮಾನಿಟೈಸೇಷನ್ ಚಾನ್ಸ್ ಅನ್ನೋದಿದೆ. ಸೊ ಈಗ ನನ್ನ ತಗೊಂಡ್ರೆ ನಾನೊಂದು ಕೋಚ್ ಆಗಿರೋದ್ರಿಂದ ಸೊ ನಾನು ನನ್ನ ಒಂದು ಪರ್ಸ್ನಲ್ ಬ್ರ್ಯಾಂಡ್ನ ಡೆವಲಪ್ ಮಾಡೋದಕ್ಕೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ. ಸೊ ಈಗ ನೀವೊಂದು ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ ಅಂದರೆ ಸೊ ನೀವು ನಿಮ್ಮ ಒಂದು ಬಿಸ್ನೆಸ್ ರನ್ ಮಾಡೋದಕ್ಕೆ ನಿಮ್ಮ ಒಂದು ಪರ್ಸ್ನಲ್ ಬ್ರ್ಯಾಂಡ್ನ ಫಾಸ್ಟಾಗಿ ಸ್ಟ್ರಾಂಗಾಗಿ ಇಟ್ಕೊಳೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸೆಂಟಾಗಿ ಇರ್ತೀರಾ. ಸೊ ಇದೇ ಥರ ಸೊ ನೀವು ಒಂದು ಮ್ಯೂಸಿಷಿಯನ್ ಆಗಿದ್ದೀರಾ, ನೀವೊಂದು ಗಿಟಾರಿಸ್ಟ್ ಆಗಿದ್ದೀರಾ, ಇಲ್ಲ ನಿಮ್ಮ ಹತ್ರ ಯಾವುದೇ ಒಂದು ಪರ್ಸ್ನಲ್ ಆಗಿ ಏನೋ ಒಂದು ಟ್ಯಾಲೆಂಟ್ ಇದೆ, ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಸೊ ಏನೇ ಒಂದು ವಿಷಯನ ನೀವು ಮಾಡೋಕ್ಕೆ ರೆಡಿಯಾಗಿದ್ದೀರಾ ಅಂದರೆ ಸೊ ಪರ್ಸ್ನಲ್ ಬ್ರ್ಯಾಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ನಾನೀಗ ಕೆಲವೊಂದು ಹೆಸರುಗಳೆಲ್ಲ ಹೇಳ್ತೀನಿ. ಸೊ ಆ ಹೆಸರುಗಳೆಲ್ಲ ನಿಮಗೆ ಗೊತ್ತಿದೆಯಾ ಅಂತ ನನ್ನ ಕೆಳಗಡೆ ಇಡಿ. ವಿರಾಟ್ ಕೊಹ್ಲಿ, ಸೊ ಲಿಯೋನ್ ಮೆಸ್ಸಿ, ಓಕೆ, ರೊನಾಲ್ಡೋ ಆ್ಯಂಡ್ ಜಾಕ್ಮಾ, ಜೆಫ್ ಬಿಜೋಸ್, ಇಲಾನ್ ಮಸ್ಕ್, ಸೊ ಮಾರ್ಕ್ ಜಕರ್ಬರ್ಗ್. ಸೊ ಈ ಥರ ನಾನು ಲಿಸ್ಟನ್ನ ಹೇಳ್ಕೊಂಡೇ ಹೋಗ್ತೀನಿ. ಸೊ ಇವರೆಲ್ಲ ಡೆಫಿನೆಟ್ಟಾಗಿ ನಿಮಗೆ ಗೊತ್ತಿರ್ತಾರೆ ಬಿಕಾಸ್ ಆಫ್ ದೇರ್ ಪರ್ಸ್ನಲ್ ಬ್ರ್ಯಾಂಡ್. ಈಗ ಜೆಫ್ ಬಿಜೋಸ್ ಅಂತ ಹೇಳಿದ್ರೆ ಸೊ ಅಮೆಝಾನ್ CEO, ಇಲಾನ್ ಮಸ್ಕ್ ಅಂದರೆ ರಿಚೆಸ್ಟ್ ಮ್ಯಾನ್, ಟೆಸ್ಲಾನ ಓನ್ ಮಾಡಿದ್ದಾರೆ, ಟ್ವಿಟರ್ನ ಓನ್ ಮಾಡಿದ್ದಾರೆ. ಓಕೆ, ಸೊ ಈಗ ವಿರಾಟ್ ಕೊಹ್ಲಿ ಅಂದರೆ ಕ್ರಿಕೆಟ್. ಓಕೆ, ಸೊ ಈಗ ರೊನಾಲ್ಡೋ ಅಂದರೆ ಫುಟ್ಬಾಲ್, ಮೆಸ್ಸಿ ಅಂದರೆ ಈಗ ವರ್ಲ್ಡ್ ಕಪ್ ಗೆದ್ದರು ಅವರು ಒಂದು ಫುಟ್ಬಾಲ್. ಸೊ ಈ ಥರ ಅವರ ಒಂದು ಪರ್ಸ್ನಲ್ ಬ್ರ್ಯಾಂಡ್ನ ಆ ಲೆವೆಲಲ್ಲಿ ಸೆಟ್ ಮಾಡಿದ್ದಾರೆ. ಸೊ ಅದರಿಂದನೇ ಅವ್ರು ಜಾಸ್ತಿ ಅಮೌಂಟ್ನೂ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ನಿಮ್ಮ ಒಂದು ಪರ್ಸ್ನಲ್ ಬ್ರ್ಯಾಂಡ್ ಆ ಲೆವೆಲಾಗಿ ಇರುತ್ತೋ ಸೊ ಆಗ ನೀವು ಅಷ್ಟು ಒಂದು ಅಮೌಂಟನ್ನ ನೀವು ಅರ್ನ್ ಮಾಡ್ಬೋದು, ನೀವು ಚಾರ್ಜು ಮಾಡ್ಬೋದು. ಸೊ ನನಗೆ ಜಾಸ್ತಿ ಒಂದು ಆಫರ್ಸ್ ನನ್ನ ಒಂದು ವಿಡಿಯೋ ಮುಖಾಂತರ ನನಗೆ ಸಿಕ್ಕಿದ್ದುಂಟು. ಸೊ ನನಗೆ ಬಂದುಬಿಟ್ಟು ಒಂದು ವೀಡಿಯೋಸ್ನ ಮಾಡಿಕೊಡಿ, ಓಕೆ, ಒಂದು ಆ್ಯಪಲ್ಲಿಂದ ಕಾಂಟೆಂಟ್ ಮಾಡಿ ಆ್ಯಪ್ಗೆ ಹೋಗಿ ಕಾಂಟೆಂಟ್ನ ಪೋಸ್ಟ್ ಮಾಡಿ ಅಂತ ನನಗೆ ಪೇ ಮಾಡಿದ್ದುಂಟು. ಸೊ ಮಾಜಲ್ಲಿ ನನಗೆ ಅಮೌಂಟ್ ಬಂದಿದ್ದುಂಟು. ಪ್ಲಸ್ ನನಗೆ ಈಗ ಶೇರ್ ಚಾಟಲ್ಲಿಂದನೂ ಕೆಲವೊಂದು ಅಮೌಂಟ್ನ ನಾನು ಅರ್ನ್ ಮಾಡಿದೆ. ಸೊ ಈ ಥರ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಕೆಲವೊಂದು ಕಾಸು ಅನ್ನೋದನ್ನು ನಾನು ಮಾಡ್ತಿದ್ದೀನಿ ಬಿಕಾಸ್ ಆಫ್ ಮೈ ಪರ್ಸ್ನಲ್ ಬ್ರ್ಯಾಂಡಿಂಗ್. ಸೊ ನನ್ನ ಒಂದು ಫೇಸ್ನ ತೋರಿಸಿ ನಾನು ವಿಡಿಯೋ ಮಾಡ್ತಿರೋದ್ರಿಂದ ಸೊ ಇಷ್ಟೆಲ್ಲ ವಿಷಯಗಳು ನಡೀತಿದ್ದಾವೆ. ಸೊ ಈಗ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ 8 ಪಿಲ್ಲರ್ಸ್ ಆಫ್ ಪರ್ಸ್ನಲ್ ಬ್ರ್ಯಾಂಡಿಂಗ್. ಸೊ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ, ನೀವೊಂದು ಬಿಗಿನರ್ ಆಗಿದ್ದೀರಾ, ಒಂದು ಕಾಲೇಜ್ ಓದ್ತಾ ಇದ್ದೀರಾ, ಇಲ್ಲ ಸ್ಕೂಲ್ ಓದ್ತಿದ್ದೀರಾ. ಸೊ ನೀವು ಡಿಜಿಟಲ್ ವರ್ಲ್ಡಲ್ಲಿ ಏನಾದರೂ ಮಾಡಬೇಕು, ಡಿಜಿಟಲ್ ಆಗಿ ನೀವೇನಾದರೂ ಒಂದು ವಿಷಯ ಕಲ್ತ್ಕೊಬೇಕು, ಸೊ ಮಾಡಬೇಕು ಅಂದರೆ ಪರ್ಸ್ನಲ್ ಬ್ರ್ಯಾಂಡಿಂಗ್ ಪ್ಲೇಸ್ ವೆರಿ ಮೇಜರ್ ರೋಲ್. ನಿಮಗೆ ಏನು ಗೊತ್ತಿದೆಯೋ ಅದ್ರ ಬಗ್ಗೆ ವೀಡಿಯೋಸ್ನ ಕ್ರಿಯೇಟ್ ಮಾಡಿ, ಅದ್ರ ಬಗ್ಗೆ ಆಚೆ ಕಡೆ ಮಾತಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ. ಇದರಿಂದ ನಿಮಗೆ ವಿಸಿಬಿಲಿಟಿ ಸಿಗುತ್ತೆ, ಕ್ರೆಡಿಬಿಲಿಟಿ ಸಿಗುತ್ತೆ, ಸೊ ಒಂದು ಮರ್ಯಾದೆ ಅನ್ನೋದು ಸಿಗುತ್ತೆ, ಒಂದು ಜಾಗದಲ್ಲಿ ಒಂದು ಆಪರ್ಚುನಿಟೀಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಈಗ ನಾನು ಹೇಳುವ 8 ಪರ್ಸ್ನಲ್ ಬ್ರ್ಯಾಂಡಿಂಗ್ ಪಿಲ್ಲರ್ಸ್, 8 ಪಿಲ್ಲರ್ಸ್ ಆಫ್ ಪರ್ಸ್ನಲ್ ಬ್ರ್ಯಾಂಡಿಂಗ್ ಅಂತ ಹೇಳ್ಬೋದು. 1 by 1 ನೋಡ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೆ ಈ ವಿಡಿಯೋ ನೋಡ್ತಿದ್ದೀರಾ, ನಾನು ಯಾರು ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ಚಾನಲ್ ಒಳಗಡೆ ಬಂದಿದ್ದೀರಾ ಅಂದರೆ ನನ್ನ ಹೆಸರು ಅಕ್ಷಯ್ ರಾಮ್ ಅಂತ. ನಾನೊಂದು ಸರ್ಟಿಫೈಡ್ ಫಿಟ್ನೆಸ್ ಕೋಚ್ ಆ್ಯಂಡ್ ನ್ಯೂಟ್ರಿಷನಿಸ್ಟ್, ಅದು ನನ್ನ ಒಂದು ಕೆಲಸ. ಓಕೆ, ಐ ಆಮ್ ಡೂಯಿಂಗ್ ದಟ್. ಅಪಾರ್ಟ್ ಫ್ರಮ್ ದಟ್ ನನಗೆ ಟೈಮ್ ಸಿಗೋವಾಗೆಲ್ಲ ನಾನು ಈ ಥರ ಸೆಲ್ಫ್ ಇಂಪ್ರೂವ್ಮೆಂಟ್ ರಿಲೇಟೆಡ್ ಕಾಂಟೆಂಟ್ ಪ್ಲಸ್ ಫಿಟ್ನೆಸ್ ಕಾಂಟೆಂಟ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಈಗ ನೀವು ಈ ಒಂದು ವಿಡಿಯೋನ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಕನ್ಸಿಡರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಬಿಕಾಸ್ ನಾನು ಕಲ್ತ್ಕೊಂಡು ಎಲ್ಲ ವಿಷಯನೂ ಇಲ್ಲಿ ಆಚೆ ಕಡೆಗೆ ಹಾಕ್ತಾ ಇರ್ತೀನಿ. ಸೊ ಇಲ್ಲಿ ವೀಡಿಯೋಸ್ ಮುಖಾಂತರ ನಿಮಗೆ ತಿಳಿಸ್ತಾ ಇರ್ತೀನಿ. ಈ ಒಂದು ಆಡಿಯೋನ ನೀವು ಬಂದುಬಿಟ್ಟು ಸ್ಪಾಟಿಫೈಯಲ್ಲಿ ಕೇಳ್ತಾ ಇದ್ದೀರಾ ಅಂದರೆ ಸೊ ಫಾಲೋ ಮಾಡ್ಕೊಳ್ಳಿ, ಜಾಸ್ತಿ ಆಡಿಯೋ ರಿಲೇಟೆಡ್ ಆಗಿರುವ ಕಾಂಟೆಂಟು ಬರ್ತಾನೆ ಇರುತ್ತೆ. ಸೊ ನಾವೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. 8 ಪಿಲ್ಲರ್ಸ್ ಆಫ್ ಪರ್ಸ್ನಲ್ ಬ್ರ್ಯಾಂಡಿಂಗ್ ಅಂತ ಹೇಳಿದ್ದೆ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಅವೇರ್ನೆಸ್. ಸೊ ನೀವು ಇದ್ದೀರಾ ಅನ್ನೋ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಿ. ನೀವೊಂದು ಡಾಕ್ಟರ್ ಆಗಿದ್ದೀರಾ ಅಂದರೆ ನಿಮಗೆ ಶೇರ್ ಮಾಡೋದಕ್ಕೆ ಜಾಸ್ತಿ ವಿಷಯಗಳಿರುತ್ತೆ, ನಿಮ್ಮ ಪೇಷಂಟ್ಸ್ ಜೊತೆ ನೀವು ಹಂಚ್ಕೊಳೋದಕ್ಕೆ ಜಾಸ್ತಿ ವಿಷಯಗಳಿರುತ್ತೆ. ಒಂದು ಟಿಪ್ಸ್ ಆಗಿರ್ಬೋದು, ಒಂದು ಟ್ರಿಕ್ಸ್ ಆಗಿರ್ಬೋದು. ನೀವೊಂದು ಡೆಂಟಿಸ್ಟ್ ಆಗಿದ್ದೀರಾ ಅಂದರೆ ಸೊ ನೀವು ನಿಮ್ಮ ಒಂದು ಸ್ಟ್ರೀಮ್ ಬಗ್ಗೆ ಮಾತಾಡೋದಕ್ಕೆ ಜಾಸ್ತಿ ವಿಷಯ ಇರುತ್ತೆ. ಸೊ ಅದೇ ಥರ ನೀವು ಯಾವುದೇ ಕೆಲಸ ಮಾಡ್ತೀರಿ, ನೀವೊಂದು ಆಟೋ ಡ್ರೈವರ್ ಆಗಿದ್ದೀರಾ ಅಂದರೆ ಸೊ ನೀವು ನಿಮ್ಮ ಒಂದು ಆಡಿಯನ್ಸ್, ನಿಮಗೆ ಗೊತ್ತಿರೋರು ಜನರ ಹತ್ರ ಶೇರ್ ಮಾಡೋದಕ್ಕೆ ಏನಾದರೂ ಇರುತ್ತೆ. ಸೊ ನೀವು ಒಂದು ಡ್ರೈವರ್ ಆಗಿದ್ದೀರಾ, ನೀವೊಂದು ಪೋಸ್ಟ್ ಮ್ಯಾನ್ ಆಗಿದ್ದೀರಾ, ನೀವೊಂದು ಪೈಲಟ್ ಆಗಿದ್ದೀರಾ, ನೀವೊಂದು ಚೆಫ್ ಆಗಿದ್ದೀರಾ. ಸೊ ನೀವು ಯಾವುದೇ ಒಂದು ಪ್ರೊಫೆಷನಲ್ಲಿ ಇದ್ರೂ ನಿಮಗಂತ ಒಂದು ಸ್ಟೋರಿ ಇರುತ್ತೆ. ಸೊ ನೀವು ಶೇರ್ ಮಾಡೋದಕ್ಕಂತ ಒಂದು ವಿಷಯಗಳಿರುತ್ತೆ. ಸೊ ಆ ಒಂದು ಅವೇರ್ನೆಸ್ನ ನಿಮ್ಮ ಜನರಿಗೆ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ಒಂದು ಅವೇರ್ನೆಸ್ನ ಶೇರ್ ಮಾಡೋದ್ರಿಂದ ನಿಮ್ಮ ಪರ್ಸ್ನಲ್ ಬ್ರ್ಯಾಂಡ್ ಇಂಪ್ರೂವ್ ಆಗುತ್ತೆ. ಸೆಕೆಂಡ್ ಒನ್, ವಿಸಿಬಿಲಿಟಿ.
ಜಾಸ್ತಿ ಜನಗೆ ನೀವು ಕಾಣ್ಬೋದು. ಸೊ ಈಗ ಒಂದು ದಿನದಲ್ಲಿ ನಾನು ಒಂದು ಕ್ವಶನ್ನ ನಿಮ್ಮ ಹತ್ರ ಕೇಳ್ತೀನಿ, ಎಷ್ಟು ಜನರ ಜೊತೆ ನೀವು ಮೀಟ್ ಆಗಿದ್ದೀರಾ? ಎಷ್ಟು ಜನರನ್ನ ನೀವು ಮೀಟ್ ಮಾಡೋಕ್ಕಾಗುತ್ತೆ? ಫೇಸ್ ಟು ಫೇಸ್ ಮೀಟಾಗಿ ಹಾಯ್ ಅಂತ ಕೈ ಕೊಟ್ಟು ಮೀಟ್ ಮಾಡೋಕ್ಕಾಗತ್ತೆ. ಸೊ ಒಂದು 10 15 ಒಂದು 20 ಮ್ಯಾಕ್ಸಿಮಮ್ ಒಂದು 50 ಜನ ಅಂತ ಇಟ್ಕೊಳ್ಳಿ, ತುಂಬ ರೇರ್. ಅಷ್ಟು ಜನರ ಹತ್ರ ನೀವು ಹೋಗಿ ಮಾತಾಡೋದಕ್ಕೆ ಆಗಲ್ಲ. ಬಟ್ ಇಲ್ಲಿ ನಾನು ಕೂತ್ಕೊಂಡು ವೀಡಿಯೋ ಮಾಡ್ತಿರೋದ್ರಿಂದ ಈ ವಿಡಿಯೋನ ಒಂದು 5 ಜನ ನೋಡ್ಬೋದು, 10 ಜನ ನೋಡ್ಬೋದು, ಲಾಂಗ್ ಟರ್ಮಲ್ಲಿ 1000 ಜನ ನೋಡ್ಬೋದು. ದಟ್ ಮೀನ್ಸ್ ನನ್ನ ಒಂದು ಪರಿಚಯ 1000 ಜನಗೆ ಆಗಿದೆ. ಸೊ ಈಗ ರೀಸೆಂಟಾಗಿ ನಾನು ಒಂದು ರೀಲ್ ಪಬ್ಲಿಷ್ ಮಾಡಿದೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ, ಅದನ್ನು ಆಲ್ರೆಡಿ 300 ಜನ ನೋಡಿದ್ದಾಯಿತು. ಸೊ 300 ಜನ, ಒಂದು 100 ಜನ ಅಂದ್ರೇ ಎಷ್ಟು ಜನರಾದರು. ಸೊ 300 ಜನ ಹತ್ರ ನೀವು ರೀಚ್ ಆಗ್ತಿದ್ದೀರಾ. ಇಟ್ಸ್ ಎ ಕ್ರೇಜಿ ಅಡ್ವಾಂಟೇಜ್ ಇನ್ ದ ಆನ್ಲೈನ್ ವರ್ಲ್ಡ್. ಸೊ ನೀವು ಈ ಒಂದು ಮುಖಾಂತರ, ಒಂದು ವೀಡಿಯೋಸ್ ಮುಖಾಂತರ ಜಾಸ್ತಿ ಜನರನ್ನು ಹೋಗಿ ಸೇರ್ಬೋದು. ಇಟ್ಸ್ ಕಾಲ್ಡ್ ಸಮಥಿಂಗ್ ಕಾಲ್ಡ್ ಆಸ್ ವಿಸಿಬಿಲಿಟಿ. ಓಕೆ, ಆ್ಯಂಡ್ ಥರ್ಡ್ ಪಾಯಿಂಟ್ ಏನು ಅಂತ ಕೇಳಿದ್ರೆ ಕನ್ಸಿಸ್ಟೆನ್ಸಿ. ಸೊ ನೀವು ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ವಿಸಿಬಿಲಿಟಿ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಕನ್ಸಿಸ್ಟೆಂಟಾಗಿ ಪೋಸ್ಟಿಂಗ್ ಅನ್ನೋದನ್ನ ಮಾಡ್ತಾ ಹೋಗಬೇಕು. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ರೆಗ್ಯುಲರಾಗಿ ಒಂದು ಚಾಲೆಂಜ್ ತಗೊಳ್ಳಿ, 30 ಡೇಸ್ ಚಾಲೆಂಜ್. 30 ಡೇಸಲ್ಲಿ ನಿಮ್ಮ ಲೈಫಲ್ಲಿ ಏನು ನಡೀತದೋ ಅದನ್ನು ಮಾತ್ರ ಶೇರ್ ಮಾಡಿ. ಇಲ್ಲಾಂದರೆ ನೀವು ಏನೇನೆಲ್ಲ ನೀವು ಶೇರ್ ಮಾಡಬೇಕು ಅನ್ಕೊತಾ ಇದ್ದೀರೋ ಒಂದು ಬುಕ್ಕಲ್ಲಿ ಬರೆದು ಒಂದು 30 ವೀಡಿಯೋ ಮಾಡಿ, ಡೈಲಿ ಎಡಿಟ್ ಮಾಡಿ, ಡೈಲಿ ಅದೇ ಟೈಮ್ಗೆ ಪೋಸ್ಟ್ ಮಾಡಿ. ಯೂಟ್ಯೂಬಲ್ಲಿ ಮಾಡ್ತಿದ್ದೀರ ಅಂದರೆ ಡೈಲಿ ಅದೇ ಒಂದು ಟೈಮಲ್ಲಿ ಮಾಡ್ತಾ ಹೋಗಿ. ದಿಸ್ ಹೆಲ್ಪ್ಸ್ ಅ ಲಾಟ್. ಕನ್ಸಿಸ್ಟೆನ್ಸಿ ಡೆವಲಪ್ ಆಗುತ್ತೆ. ಸೊ ಒಂದು ಪರ್ಸ್ನಲ್ ಬ್ರ್ಯಾಂಡಿಂಗ್ ಡೆವಲಪ್ ಮಾಡೋದಂದರೆ ಅಷ್ಟು ಈಸಿಯಾದ ವಿಷಯ ಅಲ್ಲ. ಸೊ ಈ ಒಂದು ಪಿಲ್ಲರ್ಸ್ನೆಲ್ಲ ನೀವು ಫಾಲೋ ಮಾಡಬೇಕು. ಆ್ಯಂಡ್ ಫೋರ್ತ್ ಒನ್ ಏನು ಅಂತ ಕೇಳಿದ್ರೆ ಅಡ್ಯಾಪ್ಟಬಿಲಿಟಿ. ಸೊ ಅಡ್ಯಾಪ್ಟ್ ಆಗಬೇಕು, ಒಂದೇ ಜಾಗದಲ್ಲಿ ಇರಬಾರ್ದು. ಸೊ ನೀವು ಡಿಫ್ರೆಂಟ್ ಸ್ಟ್ರೀಮ್ಸ್ಗೆ ಅಡ್ಯಾಪ್ಟ್ ಆಗಬೇಕು. ಈ ಒಂದು ಕಾಂಟೆಂಟ್ನ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ಬರೀ ಒಂದು ಜಾಗಕ್ಕೆ ಮಾತ್ರ ಹಾಕ್ತೀರಾ, ಮಲ್ಟಿಪಲ್ ಜಾಗಕ್ಕೆ ನೀವು ಹಾಕ್ತಾ ಹೋಗಬೇಕು. ಎಕ್ಸಾಂಪಲ್ ನನ್ನ ತೊಗೊಬೋದು. ಸೊ ಇದೇ ವಿಡಿಯೋನ ನಾನು ಸ್ಪ್ಲಿಟ್ ಮಾಡಿ ನಾನು ಬಂದುಬಿಟ್ಟು ಶೇರ್ ಚಾಟು ಮತ್ತು ಮಾಜಲ್ಲಿ ನಾನು ರೀಪರ್ಪಸ್ ಮಾಡ್ಬೋದು. ಸೊ ಈ ಒಂದು ಆಡಿಯೋನ ನಾನು ಕಟ್ ಮಾಡಿ ನನ್ನ ಒಂದು anchor.fm ಅನ್ನೋ ಒಂದು ಸಾಫ್ಟ್ವೇರ್ ಇದೆ. ಸೊ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದು ನನ್ನ ಒಂದು ಪಾಡ್ಕಾಸ್ಟ್ ಆಡಿಯೋ ಫ್ಲಾಮ್ ಆಗುತ್ತೆ. ಸೊ ಯಾರನ್ನಾದ್ರೂ ನಾನೊಂದು ಇಂಟರ್ನ್ನ ಹೈಯರ್ ಮಾಡಿ ನಾನು ಮಾತಾಡಿರೋದಿರೋದನ್ನ ಪಾಯಿಂಟರ್ಸ್ ಆಗಿ ಕನ್ವರ್ಟ್ ಮಾಡಿ, ಸೊ ಒಂದು ಬ್ಲಾಗ್ ಆಗಿ ಬರೆಯೋಕ್ಕೆ ಹೇಳಿದ್ರೆ ಬ್ಲಾಗ್ ಬರೀತಾರೆ. ಸೊ ಅದು ಕೂಡ ನಾನಲ್ಲಿ ರೀಪರ್ಪಸ್ ಮಾಡ್ಬೋದು. ಸೊ ಈ ಥರ ಡಿಫ್ರೆಂಟ್ ವೇ ಆಫ್ ಕಾಂಟೆಂಟ್ನ ರೀಪರ್ಪಸ್ ಮಾಡ್ಕೊಂಡೇ ಹೋಗ್ಬೋದು. ಸೊ ಅದರಿಂದನೂ ರೆವೆನ್ಯೂ ಅನ್ನೋದು ಜನ್ರೇಟ್ ಆಗ್ತಾ ಇರುತ್ತೆ. ಅಡ್ಯಾಪ್ಟಿಬಿಲಿಟಿ ಅನ್ನೋದಿರಬೇಕು. ಆ್ಯಂಡ್ ಫಿಫ್ತ್ ಪಾಯಿಂಟ್, ನಾಟ್ ಬೀಯಿಂಗ್ ಡಿಪೆಂಡೆಂಟ್ ಆನ್ ಒನ್ ಪ್ಲ್ಯಾಟ್ಫಾರ್ಮ್. ಸೊ ನೀವು ಡಿಪೆಂಡೆಂಟಾಗಿ ಇರಬಾರ್ದು. ನೀವು ಒಂದು ಪರ್ಸ್ನಲ್ ಬ್ರ್ಯಾಂಡ್ನ ನೀವು ಕ್ರಿಯೇಟ್ ಮಾಡಿದ್ರೆ ನೀವು ನಿಮ್ಮ ಫೇಸ್ನ ನೋಡಿ ಕ್ರಿಯೇಟ್ ಮಾಡಿದ್ದೀರಾ. ಈಗ ನನ್ನ ಚಾನಲ್ ಅಂತ ತೊಗೊಂಡ್ರೆ ನನ್ನ ಫಿಟ್ನೆಸ್ಗೆ ಗೊತ್ತಿದೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಗೊತ್ತಿದೆ, ಇವನಿಗೆ ಏನೋ ಗೊತ್ತು ಗುರು, ಇವನು ಮಾತಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ, ಒಂದು ಥಾಟ್ ಪ್ರಾಸೆಸ್ನ ನಾನು ತಗೊಂಬಂದಿದ್ದೀನಿ. ಓಕೆ, ಸೊ ಆ ಥರ ನೀವು ಇಂಡಿಪೆಂಡೆಂಟಾಗಿ ಇರಬಾರ್ದು, ನಾಟ್ ಬೀಯಿಂಗ್ ಡಿಪೆಂಡೆಂಟ್. ಆ್ಯಂಡ್ ಸಿಕ್ಸ್ತ್ ಪಾಯಿಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆದ ಒಂದು ಪಾಯಿಂಟ್, ಇದು ನನಗೆ ತುಂಬಾ ಇಷ್ಟ. ಇದು ಏನು ಅಂತ ಕೇಳಿದ್ರೆ ಮಾನಿಟೈಸೇಷನ್. ಸೊ ನಾನು ಮಾನಿಟೈಸ್ ಮಾಡೋದಕ್ಕೆ ತುಂಬಾ ಚಾನ್ಸಸ್ ಅನ್ನೋದು ಇದೆ. ಒನ್ಸ್ ನೀವು ಪರ್ಸ್ನಲ್ ಬ್ರ್ಯಾಂಡಿಂಗ್ನ ಆ ಒಂದು ಲೆವೆಲ್ಗೆ ನೀವು ಬಿಲ್ಡ್ ಮಾಡಿಬಿಟ್ರೆ ಅಂದರೆ ಕಾಸಿಗೆ ಕೊರತೆಯೇ ಇರಲ್ಲ. ಜಾಸ್ತಿ ಬ್ರ್ಯಾಂಡ್ಸ್ ನಿಮ್ಮ ಹತ್ರ ಬರುತ್ತೆ, ನೀವು ಮಾನಿಟೈಸ್ ಮಾಡ್ತಾನೆ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಅವರು ಒಂದೇ ಒಂದು ಸ್ಪಾನ್ಸರ್ಶಿಪ್ ಮಾಡೋದಕ್ಕೆ ಕ್ರೋರ್ಸ್ ಟುಗೆದರ್ ಚಾರ್ಜ್ ಮಾಡ್ತಾರೆ. ಅವರೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕೋದಕ್ಕೆ, ಒಂದೇ ಒಂದು ಪೋಸ್ಟ್ ಹಾಕೋದಕ್ಕೆ ಕ್ರೋರ್ಸ್ ಟುಗೆದರ್ ಚಾರ್ಜ್ ಮಾಡ್ತಾರೆ. ಎಸ್, ಇಟ್ಸ್ ಆಬ್ಸಲ್ಯೂಟ್ಲಿ ಟ್ರೂ. ಸೊ ಇದೇ ಥರ ಯಾಕೆ ಅಂತ ಕೇಳಿದ್ರೆ ಅವರೊಂದು ಪರ್ಸ್ನಲ್ ಬ್ರ್ಯಾಂಡಿಂಗ್ ಆ ಲೆವೆಲಲ್ಲಿದೆ. ಸೊ ಅವ್ರನ್ನ ಅಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಒಂದು ಅಷ್ಟು ಜನರಿದ್ದಾರೆ, ಅವರೊಂದು ಸ್ಟೋರಿ ಹಾಕಿದ್ರೆ ಅಷ್ಟು ಜನ ನೋಡ್ತಾರೆ. ಸೊ ಅದೇ ಥರ ನೀವು ನಿಮ್ಮ ಒಂದು ಪರ್ಸ್ನಲ್ ಬ್ರ್ಯಾಂಡಿಂಗ್ನ ಆ ಲೆವೆಲಲ್ಲಿ ಗ್ರೋ ಮಾಡಿದ್ರೆ ಮಾನಿಟೈಸೇಷನ್ ಡೆಫಿನೆಟಾಗಿ ಬರುತ್ತೆ. ಡಿಫ್ರೆಂಟ್ ವೇಸ್ ಆಗಿ ನಿಮ್ಮ ಹತ್ರ ಬಂದು ಸೇರುತ್ತೆ. ಸೊ ಇಟ್ಸ್ ಟೋಟಲಿ ಫೈನ್. ಓಕೆ, ಮಾನಿಟೈಸೇಷನ್. ಆ್ಯಂಡ್ ಸೆವೆಂತ್ ಪಾಯಿಂಟ್ ಏನಂದರೆ ಗಿವಿಂಗ್ ಮೈಂಡ್ಸೆಟ್. ಈಗ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ, ಯಾರೂ ನೋಡ್ತಾ ಇಲ್ಲ, ಸೊ ನಾನು ಸ್ಟಾಪ್ ಮಾಡಿಬಿಡ್ತೀನಿ ಅಂದರೆ ಇದು ಒಂದು ಮೈಂಡ್ಸೆಟ್. ಓಕೆ, ಗಿವಿಂಗ್ ಮೈಂಡ್ಸೆಟ್ ಅಂದರೆ ನನ್ನ ಹತ್ರ ಇಷ್ಟು ಒಂದು ಇನ್ಫಾರ್ಮೇಷನ್ ಇದೆ, ನಾನು ಇದನ್ನು ಜನರ ಹತ್ರ ಕೊಡಬೇಕು ಅನ್ಕೊತಾ ಇದ್ದೀನಿ, ಜಾಸ್ತಿ ಜನರ ಹತ್ರ ಸೇರಿಸ್ಬೇಕು ಅನ್ಕೊತಾ ಇದ್ದೀನಿ. ಸೊ ದಿಸ್ ಈಸ್ ಸಮಥಿಂಗ್ ವಿಚ್ ಐ ಲೈಕ್ ಟು ಡೂ, ಐ ಲೈಕ್ ಟು ಗಿವ್ ಅಂತ ಹೇಳ್ತಾರಲ್ಲ, ಸೊ ಅದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಗಿವಿಂಗ್ ಮೈಂಡ್ಸೆಟ್. ನಾನು ಕೊಡೋದಕ್ಕೆ ರೆಡಿಯಾಗಿದ್ದೀನಿ. ಸೊ ಈ ಥರ ನೀವು ಏನಾದರೂ ಒಂದು ಮಾಡ್ತಾಯಿದ್ರೆ, ಸೊ ಅದನ್ನು ಯಾವಾಗ ಗಿವಿಂಗ್ ಮೈಂಡ್ಸೆಟ್ಟಲ್ಲಿ ನೋಡಿ, ನಿಮ್ಮ ಹತ್ರ ಇರೋದನ್ನು ಕೊಡ್ತಿದ್ದೀರಾ. ಸೊ ಆ ಒಂದು ಮೈಂಡ್ಸೆಟ್ ಇಟ್ಕೊಂಡ್ರೆ ನೀವು ಮಾಡ್ತಾ ಇರೋ ಕೆಲಸನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ಬೋದು, ಹೋಗ್ತಾನೆ ಇರುತ್ತೆ. ಇಟ್ಸ್ ಟೋಟಲಿ ಇನ್ ದ್ಯಾಟ್ ವೇ. ಓಕೆ, ಸೊ ಲಾಸ್ಟ್
ಏಯ್ತ್ ಪಾಯಿಂಟ್ ಏನು ಅಂದರೆ ವಿಷನ್ ಇರಬೇಕು. ಸೊ ನಿಮಗಂತ ಒಂದು ವಿಷನ್ ಇರಬೇಕು. ನಾನು ಯಾಕೆ ಈ ವಿಷಯ ಮಾಡ್ತಾಯಿದ್ದೀನಿ, ವೈ ಐ ಆಮ್ ಡೂಯಿಂಗ್ ಇಟ್, ನಾನು ಇದರಿಂದ ಏನು ಅಚೀವ್ ಮಾಡಬೇಕು ಅಂದ್ಕೊತಾ ಇದ್ದೀನಿ ಅನ್ನೋದು ವಿಷನ್ ನಿಮ್ಮ ಹತ್ರ ಇದ್ದರೆ ಅದು ನಿಮ್ಮನ್ನ ಡ್ರೈವ್ ಮಾಡುತ್ತೆ. ಓಕೆ, ಸೊ ಹೆಂಗಿರಬೇಕು ವಿಷನ್ ಅಂದರೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಸೊ ನನಗೆ 2 ವಿಷನ್ ಇದೆ. ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋ ರೀಸನ್ ಆ್ಯಂಡ್ ವಿಷನ್ ಏನು ಅಂದರೆ ಸ್ಪ್ರೆಡ್ಡಿಂಗ್ ಇನ್ಫಾರ್ಮೇಷನ್ ಅಕ್ರಾಸ್ ಮೈ ನಾಲೆಡ್ಜ್. ನನಗೆ ಗೊತ್ತಿರೋ ವಿಷಯನ 10 ಜನರಿಗೆ ನನ್ನ ಆ್ಯಾವ್ರೇಜ್ ವ್ಯೂ ನನ್ನ ಯೂಟ್ಯೂಬಲ್ಲಿ ನನ್ನ ಒಂದೊಂದು ವೀಡಿಯೋಸ್ಗೂ ಬರೋದು 10 ವ್ಯೂಸ್, ಬಟ್ ಸ್ಟಿಲ್ 10 ಜನ ಯಾರೋ ನೋಡ್ತಾ ಇದ್ದಾರೆ. ಸೊ ಐ ಕ್ಯಾನ್ ಪ್ರೊವೈಡ್ ಸಮಥಿಂಗ್ ವಿಚ್ ಐ ನೋ ಫಾರ್ 10 ಪೀಪಲ್ಸ್. ಸೊ ಅದೊಂದು ಹ್ಯಾಪಿನೆಸ್. ಓಕೆ, ಸೊ ಆ ಒಂದು ವಿಷನ್ನ ಇಟ್ಕೊಂಡೇ ನಾನು ವರ್ಕ್ ಮಾಡ್ತಿರೋದು. ಸೊ ಅದರಿಂದ ನಾನು ಲಾಂಗ್ ಫಾರ್ಮ್ ಆಗಿ ವರ್ಕ್ ಮಾಡೋಕ್ಕೆ ಆಗುತ್ತೆ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ, ಜಾಸ್ತಿ ಜನರನ್ನ ಇಂಪ್ಯಾಕ್ಟ್ ಮಾಡೋಕ್ಕೆ ಆಗುತ್ತೆ. ಸೊ ಇದರಿಂದ ನಾನು ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ನು ಡೆವಲಪ್ ಮಾಡಿಕೊಂಡೆ, ಮಾನಿಟೈಸೇಷನ್ನು ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಸಮಥಿಂಗ್ ಕಾಲ್ಡ್ ಆ್ಯಸ್ ವಿಷನ್. ನಾನು ಯಾವಾಗ ಒಬ್ಬರನ್ನ ಟ್ರೈನ್ ಮಾಡ್ತಿರ್ತೀನೋ, ಓಕೆ, ಕೋಚಿಂಗ್ ಮಾಡ್ತಾ ಇರ್ತೀನಿ, ಪರ್ಸ್ನಲ್ ಟ್ರೈನಿಂಗ್ ನ್ಯೂಟ್ರಿಷನ್ ಕೊಡ್ತಾ ಇರ್ತೀನೋ, ಸೊ ಆಗ ವಿಷನ್ ಏನಿರುತ್ತೆ ಅಂದರೆ ಏನಾದರೂ ಮಾಡಿ ಇವ್ರನ್ನ ಫಿಟ್ ಮಾಡಿಸ್ಬೇಕು. ಸೊ ಏನಾದರೂ ಮಾಡಿ ಇವ್ರನ್ನ ಸ್ಟ್ರಾಂಗಾಗಿ ಒಂದು ಟ್ರಾನ್ಸ್ಫಾರ್ಮೇಷನ್ ತೋರಿಸ್ಬೇಕು. ಸೊ ಇಟ್ಸ್ ಅ ವಿಷನ್. ಸೊ ಟು ಮೇಕ್ ದೆಮ್ ಆ್ಯಸ್ ಅ ಫಿಟ್ನೆಸ್ ಫ್ರೀಕ್ಸ್. ಓಕೆ, ಸೊ ಆ ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅನ್ನೋದನ್ನು ನಾನು ಕೊಡಲೇಬೇಕು. ಸೊ ಆ ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ನ ನಾನು ಬೇರೆಯವರಿಗೆ ಸೇರಿಸ್ಬೇಕು. ಸೊ ಇಷ್ಟು ಒಂದು ಪ್ಯಾಷನ್ನಿಂದ ನಾವು ಕೆಲಸ ಮಾಡಿದ್ರೇ ಡೆಫಿನೆಟಾಗಿ ನಾವೇನಾದರೂ ಅಚೀವ್ ಮಾಡೋಕ್ಕಾಗುತ್ತೆ. ಸೊ ಇದನ್ನು ವಿಷನ್ ಅಂತ ನಾವು ಹೇಳ್ತೀವಿ. ಇನ್ನೂ ಒಂದಿದೆ ಮಿಷನ್ ಅಂತ ಇದೆ. ಸೊ ಅದು ಕೂಡ ನೀವು ಆ್ಯಡ್ ಮಾಡ್ಕೊಬೇಕು, ನೀವು ನಿಮ್ಮ ಒಂದು ಪರ್ಸ್ನಲ್ ಬ್ರ್ಯಾಂಡಿಂಗ್ನ ಕ್ರಿಯೇಟ್ ಮಾಡಬೇಕು ಅಂದರೆ. ಸೊ ಮಿಷನ್ ಅಂದರೆ, ಸೊ ನಾನೊಂದು ಮಿಷನ್ ತಗೊಂಡಿದ್ದೀನಿ ನನ್ನೊಂದು ಕೋಚಿಂಗಲ್ಲಿ. ಐ ಆಮ್ ಗೋಯಿಂಗ್ ಟು ಹೆಲ್ಪ್ 100,000 ಪೀಪಲ್. ಓಕೆ, ಸೊ 100,000 ಅಂದರೆ 1,000,000 ಜನರಿಗೆ ಸೊ ನಾನು ಒಂದು ಫಿಟ್ನೆಸ್ ರಿಲೇಟೆಡ್ ಆಗಿರೋ ಒಂದು ವಿಷಯನ ಶೇರ್ ಮಾಡಬೇಕು ಅಂತ. ಸೊ ಇಟ್ ಮೇ ಬಿ ಥ್ರೂ ವೆಬಿನಾರ್ಸ್, ಇಟ್ ಮೇ ಬಿ ಸಮ್ ಕೈಂಡ್ ಆಫ್ ವಿಡಿಯೋ ಫಾರ್ಮ್ಯಾಟ್ ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಇಟ್ ಮೇ ಬಿ ಸಮ್ ಕೈಂಡ್ ಆಫ್ ಈವೆಂಟ್ಸ್. ಸೊ ಒಂದು ಸ್ಕೂಲಲ್ಲಿ ಹೋಗಿ ಮಾತಾಡೋದು, ಒಂದು ಕಾಲೇಜಲ್ಲಿ ಹೋಗಿ ಮಾತಾಡೋದು, ಒಂದು ಬಿಸ್ನೆಸ್ ಎಂಪ್ಲಾಯೀಸ್ ಅವ್ರ ಹತ್ರ ಶೇರ್ ಮಾಡೋದು, ನನಗೆ ಗೊತ್ತಿರೋ ವಿಷಯಗಳು. ಸೊ ಅದರ ಒಂದು ವರ್ಕನ್ನು ನಾನು ಮಾಡ್ತಿದ್ದೀನಿ. ಸೊ ಈ ಥರ ರೈಟ್ ಇನ್ಫಾರ್ಮೇಷನ್ನ ರೈಟ್ ಜಾಗದಲ್ಲಿ ಹೋಗಿ ಸೇರಿಸೋದಕ್ಕೋಸ್ಕರ ನಾನು ವರ್ಕ್ ಮಾಡ್ತಾನೆ ಇರ್ತೀನಿ. ಸೊ ದಿಸ್ ಈಸ್ ವಿಷನ್ ಆ್ಯಂಡ್ ಮಿಷನ್. ಸೊ ಯಾವಾಗ ನೀವು ವಿಷನ್ ಆ್ಯಂಡ್ ಮಿಷನ್ನ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತಿರೋ, ನಿಮ್ಮ ಬಿಸ್ನೆಸ್, ನಿಮ್ಮ ಒಂದು ಕಾಂಟೆಂಟ್, ನಿಮ್ಮ ಒಂದು ಪರ್ಸ್ನಲ್ ಬ್ರ್ಯಾಂಡಿಂಗ್ ಪರ್ಫೆಕ್ಟಾಗಿ ಹೋಗ್ತಾನೆ ಇರುತ್ತೆ. ಇಟ್ಸ್ ಟೋಟಲಿ ದೇರ್ ಅಂತಲೇ ನಾನು ಹೇಳ್ತೀನಿ. ಹೋಪ್ ಈ ವಿಡಿಯೋ ಬಂದುಬಿಟ್ಟು ಇನಫ್ ವ್ಯಾಲ್ಯೂನ ನಿಮಗೆ ಆ್ಯಡ್ ಮಾಡಿರುತ್ತೆ ಅಂದ್ಕೊತೀನಿ ನಿಮ್ಮ ಒಂದು ಲೈಫಲ್ಲಿ. ಸೊ ಆ ಥರ ಇದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ನಾನು ಬಂದು ನಿಮ್ಮ ಒಂದು ಜಾಗದಲ್ಲಿ, ನಿಮ್ಮ ಒಂದು ಆರ್ಗನೈಸೇಷನಲ್ಲಿ, ಸೊ ಇಲ್ಲ ನಿಮ್ಮೊಂದು ಸ್ಕೂಲ್ಸಲ್ಲಿ, ಕಾಲೇಜಲ್ಲಿ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ಮಾತಾಡಬೇಕು, ಇಲ್ಲ ಫಿಟ್ನೆಸ್ ರಿಲೇಟೆಡ್ ಆಗಿರೋ ವಿಷಯಗಳನ್ನ ಮಾತಾಡಬೇಕು ಅಂದರೆ ಸೊ ಫೀಲ್ ಫ್ರೀ ಟು DM ಟು ಮೈ ಇನ್ಸ್ಟಾಗ್ರಾಮ್ ID. ಸೊ ID ಕೆಳಗಡೆ ಇರುತ್ತೆ. ಸೊ ಐ ಆಮ್ ಹ್ಯಾಪಿ ಟು ಡೂ ದಟ್. ಇಟ್ಸ್ ಅಬ್ಸಲ್ಯೂಟ್ಲಿ ಫ್ರೀ ಫಾರ್ ನಾವು. ನಾನು ಜಾಸ್ತಿ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ದೆನ್ ಸೈನಿಂಗ್ ಆಫ್. ದಿಸ್ ಇಸ್ ಕೋಚ್ ಅಕ್ಷಯ್. ಸ್ಟೇ ಫಿಟ್ ಆ್ಯಂಡ್ ಸ್ಟೇ ಹೆಲ್ದಿ.